ಎಲ್ಲರಿಗೂ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು. ಯಾರೆಲ್ಲ ವಿಡಿಯೋ ನೋಡ್ತಾ ಇದ್ದೀರೋ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ. ಇದು ಸಂಕ್ರಾಂತಿ ಹಬ್ಬದ ವಿಡಿಯೋ ಆಗಿರುತ್ತೆ, ಫುಲ್ ವಿಡಿಯೋ. ನಾನು ವಿಡಿಯೋ ಶುರುವಾಗಿ ವಿಡಿಯೋ ಎಂಡ್ ಆಗೋ ಅಷ್ಟರಲ್ಲಿ ಸಂಕ್ರಾಂತಿ ಹಬ್ಬನೇ ಮುಗ್ದೋಗುತ್ತೆ. ನಾನು ಎಲ್ಲರ ಥರನೇ ಮನೆ ಒರೆಸಿ ಬಾಗಿಲೆಲ್ಲ ತೊಳ್ಕೊಂಡು ಹೊಸ್ಲು ಕುಂಕುಮ ಇಟ್ಕೊಂಡು ರಂಗೋಲಿ ಹಾಕ್ಕೊಂಡು ಹಬ್ಬನ ಶುರು ಮಾಡಿದೆ. ಫಸ್ಟ್ ಟೈಮ್ ನಾನು ಹಾಕಿದ ರಂಗೋಲಿ ನೋಡಿ ಚಿಕ್ಕ ಹುಡುಗ ಆಡ್ಕೊತಾ ಇದ್ದ, ನನ್ನ ಕಸಿನ್ ಮಗ. ಮಡಕೆ ಬರೆಯೋಣ ಅಂತ ಹೋದೆ, ಮೇಲೆ ಸ್ವಲ್ಪ ಜಾಗ ಇದೆಯಲ್ಲ ಇರೋ ಅಂತ ರೆಕ್ಕೆ ಪುಕ್ಕಗಳನ್ನೆಲ್ಲ ಜಾಸ್ತಿ ಹಾಕ್ದೆ. ಅವನು, ಅಮ್ಮ ಇದೇನಮ್ಮ ಅತ್ತೆ ಪೈನಾಪಲ್ ಬರೆದಿದ್ದಾರೆ ಅಂತ ಕೇಳ್ತಾ ಇದ್ದ. ಓಕೆ ಇರಲಿ, ಅದು ಹಂಗೇನೆ ಕಾಣಿಸ್ತಾ ಇತ್ತು ಆ್ಯಕ್ಚುಲಿ. ನಾನು ಅವನು ಹೇಳಿದ್ಮೇಲೆ ಅಬ್ಸರ್ವ್ ಮಾಡಿದ್ದು ಅದು ಪೈನಾಪಲ್ ಥರ ಇದೆ ಅಂತ. ಹಬ್ಬದ ದಿನ ಬೆಳಗ್ಗೆನೆ ಶಾಕಿಂಗ್ ಒಂಥರ ಮೆಟ್ಲು ತೊಳ್ಕೊಂಡು ಹೋಗ್ತಾ ಇದ್ದೆ. ಒಂದು 4 ಮೆಟ್ಲಿತ್ತು. ಪಕ್ಕದ ಮನೆ ಆಂಟಿ ರಂಗೋಲಿ ಹಾಕ್ತಾಯಿದ್ರು. ಆ್ಯಕ್ಚುಲಿ ನಾನು ಅವ್ರಿಗೆ ಮುಂಚೆ ಹೇಳೋಣ ಅಂದ್ಕೊಂಡೆ, ರಂಗೋಲಿ ಹಾಕ್ಬೇಡಿ ಆಂಟಿ, ಒಂಚೂರು ಮೆಟ್ಲು ತೊಳೆದ್ಬಿಡ್ತೀನಿ, ನೀರು ಬರುತ್ತೆ ಅಂತ. ಬಟ್ ಅವ್ರು ಒಳಗಡೆ ಏನೋ ಕೆಲಸ ಮಾಡ್ತಾಯಿದ್ರು. ಬಿಡೋರು ಕೆಲಸ ಮಾಡೋಷ್ಟರಲ್ಲಿ ನಾನು ಮೆಟ್ಲು ತೊಳ್ಕೊಂಬಿಡೋಣ ಅಂತ ತೊಳಿತಾ ಇದ್ದೆ. ಅವರಷ್ಟರಲ್ಲಿ ಬಂದ್ಬಿಟ್ಟು ರಂಗೋಲಿ ಹಾಕೋಕ್ಕೆ ಶುರು ಮಾಡಿದ್ದಾರೆ. ನಾನಿನ್ನೂ 4 ಮೆಟ್ಲಿತ್ತು, ಗೇಟ್ ತೆಗೆದ್ಬಿಟ್ಟು ತೊಳೆಯೋಣ ಇರೋ ಅಂದ್ಬಿಟ್ಟು ತಿರುಗ್ತೀನಿ ಗೇಟ್ ತೆಗಿಯೋಕ್ಕೆ. ಗೇಟ್ ಮುಂದೆ ಈ ಥರ ನಿಂತಿದ್ದಾರೆ, ಏನೋ ಜಗಳಕ್ಕೆ ಬರೋ ಥರ. ನಾನು ಏನಪ್ಪ ಇದು ಹಬ್ಬದ ದಿನ ಬೆಳಗ್ಗೆನೇ ಜಗಳ ಮಾಡಬೇಕು ಇವ್ರ ಹತ್ರ ಅಂತ ಯೋಚನೆ ಮಾಡೋ ಅಷ್ಟರಲ್ಲಿ ನಿಂತಿದ್ದು ನೋಡಿದ್ರೆ ಸೇಮ್ ಜಗಳ ಮಾಡೋ ಥರನೇ. ಬಟ್ ಮಾತ್ರ ಬೇಗ ತೊಳಿಯಪ್ಪ, ಒಂಚೂರು ರಂಗೋಲಿ ಹಾಕಬೇಕು, ಲೇಟಾಗತ್ತೆ ಅಂತ ಅಂದರು. ನಾನು ಸದ್ಯ ಹಬ್ಬದ ದಿನ ಯಾರ ಹತ್ರನೋ ಒಬ್ರ ಹತ್ರ ಜಗಳ ಆಡೋದು ತಪ್ಪಿತು ಅಂತ ಖುಷಿಯಾಗಿ, ಇಲ್ಲ ಆಂಟಿ ಒಂದೇ ಒಂದು ನಿಮಿಷ ಟೈಮ್ ಕೊಡಿ ತೊಳೆದ್ಬಿಡ್ತೀನಿ ಅಂದ್ಬಿಟ್ಟು ತೊಳೆದೆ. ಬೆಳಗ್ಗೆನೇ ಈ ಥರ ತಲೆನೋವಿಂದ ಶುರುವಾಯಿತು. ಒರೆಸೋದು ಗುಡಿಸೋದು ರಂಗೋಲಿ ಹಾಕೋ ಕೆಲಸ ಎಲ್ಲ ಮುಗಿಸಿ ನಾನು ಫ್ರೆಶಪ್ ಆಗಿ ರೆಡಿ ಆಗೋಣ ಅಂತ ಹೋಗ್ತಾ ಇದ್ದೆ. ನೋಡಿ, ಇಲ್ಲಿ ನಾನು ತೋರಿಸ್ತಾ ಇರೋದು ನನ್ನ ಸ್ಯಾರಿ. ಇದು ಪ್ಯೂರ್ ಕಾಟನ್ ಸ್ಯಾರಿ. ರೆಡ್ ಸ್ಯಾರಿ ಮೇಲೆ ಗೋಲ್ಡು ಸ್ಟ್ರೈಪ್ ಥರ ಜರಿ ಬಂದಿದೆ. ಅದಕ್ಕೆ ನಾನು ಬ್ಲೌಸು ಅದರಲ್ಲೇ ಇತ್ತು, ರನ್ನಿಂಗ್ ಬ್ಲೌಸು ಸೇಮ್ ರೆಡ್ಡು. ಬಟ್ ನನಗೆ ಆ ಥರ ಇಷ್ಟ ಇರಲಿಲ್ಲ, ಕಾಂಟ್ರಾಸ್ಟ್ ಹೊಲಿಸ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಶ್ರೀರಾಮ್ಪುರಕ್ಕೆ ಹೋಗಿ ಗ್ರೀನ್ ಕಲರ್ ಮೆಟೀರಿಯಲ್ ತೊಗೊಂಡು ಬಂದೆ. ಅದಕ್ಕೆ ಬಫ್ ಮಾತ್ರ ಸ್ಯಾರಿ ಮೆಟೀರಿಯಲಲ್ಲೇ ಕೊಡಿಸಿದ್ದೀನಿ. ಸ್ಯಾರಿ ಮಾತ್ರ ಸಾಫ್ಟಾಗಿ ಸೂಪರಾಗಿತ್ತು ಅಂತಲೇ ಹೇಳ್ಬೋದು. ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ನೋಡಿ, ನಾನು ರೆಡಿ ಆದಮೇಲೆ ಹೆಂಗೆ ಕಾಣಿಸ್ತಾ ಇದೆ ಸ್ಯಾರಿ ಮತ್ತು ಬ್ಲೌಸು ಅಂತ ತೋರಿಸ್ತಾ ಇದ್ದೀನಿ. ನನಗೆ ಈ ಸ್ಯಾರಿ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಅದಕ್ಕೆ ಇದರಲ್ಲಿ ಕಲರ್ಸ್ ಇದೆ. ನಾನು ಅದಕ್ಕೆ ಇದರಲ್ಲಿ ಗ್ರೀನ್ ಕಲರ್ ತೊಗೊಳ್ಳೋಣ ಅಥವಾ ಲೈಟು ಲ್ಯಾವೆಂಡರ್ ಕಲರ್ ತೊಗೊಂಡು ಅದಕ್ಕೆ ಡಾರ್ಕ್ ಪರ್ಪಲ್ ಬ್ಲೌಸ್ ಹೊಲಿಸ್ಕೊಳ್ಳೋಣ ಅಂತ ಪ್ಲ್ಯಾನ್ ಮಾಡ್ತಾಯಿದ್ದೆ. ನಂಗೆ ಅದರಲ್ಲೂ ಕಾಟನ್ ಸ್ಯಾರೀಸ್ ಅಂದರೆ ಪ್ರಾಣ ಅಂತಲೇ ಹೇಳ್ಬೋದು, ಸಿಕ್ಕಾಪಟ್ಟೆ ಇಷ್ಟ. ನಾನು ರೆಡಿಯಾಗಿ ಸ್ವಲ್ಪ ದೇವ್ರ ಮನೆಯೆಲ್ಲ ರೆಡಿ ಮಾಡಿಬಿಟ್ಟು, ಆಮೇಲೆ ನೈವೇದ್ಯಕ್ಕೆ ಬೇಕಲ್ಲ ಅದಕ್ಕೆ ಸ್ವಲ್ಪ ಪೊಂಗಲ್ ಮಾಡಿಬಿಡೋಣ ಅಂದ್ಬಿಟ್ಟು 1 ಲೋಟ ಅಕ್ಕಿಗೆ 1 ಮುಕ್ಕಾಲು ಲೋಟ ಹೆಸರುಬೇಳೆ ಮತ್ತು 1 ಮುಕ್ಕಾಲು ಲೋಟ ಇದ್ಕಿದ ಬೇಳೆ ಹಾಕ್ಬಿಟ್ಟು 1 2 to 3 ವಿಷಲ್ ಕೂಗಿಸ್ಕೊಂಡೆ. ಅದು ಸೈಡಲ್ಲೆಲ್ಲ ಸೋರ್ತಾ ಇತ್ತು, ಅದಕ್ಕೆ ಅದನ್ನು ಸ್ವಲ್ಪ ಕ್ಲೀನ್ ಮಾಡಿಕೊಂಡು ಮುಂದಿನ ಕೆಲಸ ಮಾಡೋಣ ಅಂತ ಮಾಡ್ತಾಯಿದ್ದೀನಿ. ಹಂಗೆಲ್ಲ ಇದ್ದರೆ ಅಡುಗೆ ಮಾಡೋಕ್ಕೇ ಮನಸ್ಸು ಬರಲ್ಲ. ಅದು ಸ್ವಲ್ಪ ತಣ್ಣಗಾಗಕ್ಕೆ ಇಟ್ಬಿಟ್ಟು ಇನ್ನೊಂದು ಕಡೆ ಕಡಲೆಕಾಯಿ ಇಟ್ಕೊಳ್ತಾ ಇದ್ದೀನಿ ಬೇಯಿಸ್ಕೊಳ್ಳೋಣ ಅಂತ. ಕಡಲೆಕಾಯಿನೂ ಅಷ್ಟೇ 1 2 to 3 ವಿಷಲ್ಲು ಬಸಿದ್ರೆ ಚೆನ್ನಾಗಿ ಬೆಂದಿರುತ್ತೆ. ಕಡಲೆಕಾಯಿನ ಕುಕ್ಕರಲ್ಲಿ ಇಟ್ಕೊಂಡೆ. ಈ ಕಡೆ ಗೆಣಸನ್ನ ಸ್ಟೀಮ್ ಮಾಡೋಣ ಅಂದ್ಬಿಟ್ಟು ಒಂದು ಪಾತ್ರೆಗೆ ಸ್ಟೀಮರ್ ಹಾಕ್ಬಿಟ್ಟು ಅದರೊಳಗಡೆ ಗೆಣಸು ಹಾಕಿ ಮೇಲ್ಗಡೆ ಒಂಚೂರು ಉಪ್ಪು ಉದ್ದಿಸ್ಬಿಟ್ಟು ಇಟ್ಟಿದ್ದೀನಿ. ಮತ್ತು ಅದು ಕುಕ್ಕರ್ ಕೂಗಿದ ಮೇಲೆ ಕಡಲೆಕಾಯಿ ಇಟ್ಟಿದ್ನಲ್ಲ, ಅದು ಬೆಲ್ಲ ಕರಗಿಸ್ಕೊತಾ ಇದ್ದೀನಿ ಸ್ವೀಟ್ ಪೊಂಗಲ್ಗೆ ಅಂದ್ಬಿಟ್ಟು. ಬೆಲ್ಲ ನೀಟಾಗಿ ಕರಗಿದ ಮೇಲೆ ಒಂದು ಸಲ ಶೋಧಿಸ್ಕೊತಾ ಇದ್ದೀನಿ, ಯಾಕಂದರೆ ಕೆಳಗಡೆ ಕಡ್ಡಿಗಳು ಕಲ್ಲು ಏನಾದರೂ ಇರ್ಬೋದು ಅಂತ. ಸೋಸಾದ್ಮೇಲೆ ಮತ್ತೆ ಅದೇ ಪಾತ್ರೆಗೆ ಹಾಕ್ಕೊಂಡು ಒಂದು ಸ್ವಲ್ಪ ಕುದಿ ಬಂದಮೇಲೆ ಆವಾಗಲೇ ಕೂಗಿಸ್ಕೊಂಡು ಇಟ್ಕೊಂಡಿದ್ವಲ್ಲ ಅಕ್ಕಿ ಬೇಳೆ ಅವರೆಕಾಳು ಎಲ್ಲನೂ ಅದನ್ನು ಮಿಕ್ಸ್ ಮಾಡ್ಕೊಳ್ಳೋಣ ನೀಟಾಗಿ. ಬೆಲ್ಲದ ಜೊತೆ ಅಕ್ಕಿ ಬೇಳೆಲ್ಲ ಹೊಂದ್ಕೊಳ್ಳೋ ಥರ ಮಿಕ್ಸ್ ಮಾಡ್ಕೊಳ್ಳೋಣ. ಆದಮೇಲೆ ಒಂದು 2 ರಿಂದ 3 ಏಲಕ್ಕಿ ಕುಟ್ಬಿಟ್ಟು ಪುಡಿ ಮಾಡ್ಕೊಂಡು ಹಾಕೊಳ್ಳಿ, ಫ್ಲೇವರ್ ಚೆನ್ನಾಗಿರುತ್ತೆ. ಹಾಲು ಕೂಡ ಹಾಕೋಬೋದು, ಚೆನ್ನಾಗಿರುತ್ತೆ. ಬಟ್ ನನಗೆ ಹಾಲು ಹಾಕಿದ್ರೆ ಅಷ್ಟು ಇಷ್ಟ ಆಗೋಲ್ಲ, ಅದಕ್ಕೆ ಬರೀ ನಾನು ನೀರು ಹಾಕ್ಕೊಂಡೇ ಮಾಡ್ಕೊತಾ ಇದ್ದೀನಿ. ಅದಕ್ಕೆ ಒಂದು ನೀಟಾಗಿ ಮಿಕ್ಸ್ ಕೊಟ್ಟು ನಾನಿಲ್ಲಿ ಹಸಿ ತೆಂಗಿನಕಾಯಿ ತುರಿ ಹಾಕ್ಕೊತಾ ಇದ್ದೀನಿ. ಸ್ವಲ್ಪ ತೆಂಗಿನಕಾಯಿನೂ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಇನ್ನೊಂದು ಕಡೆ ಒಂದು ಪ್ಯಾನ್ಗೆ ತುಪ್ಪ ಹಾಕ್ಕೊಂಡು ನಿಮ್ಗೆ ಎಷ್ಟು ಬೇಕೋ ಅಷ್ಟು ದ್ರಾಕ್ಷಿ ಗೋಡಂಬಿ ಎಲ್ಲನೂ ಹುರ್ಕೊಳ್ಳೋಣ. ನಾನಿಲ್ಲಿ ಸ್ವೀಟ್ ಪೊಂಗಲ್ಗೆ ತುಪ್ಪ ಹಾಕಿಲ್ಲ, ಡ್ರೈ ಫ್ರೂಟ್ಸ್ನ ಹುರಿಯೋಕ್ಕೇ ಜಾಸ್ತಿ ತುಪ್ಪ ಹಾಕಿದ್ದೀನಿ. ಅದನ್ನು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಅದನ್ನ ನೀಟಾಗಿ ರೋಸ್ಟ್ ಮಾಡಿಕೊಂಡು ಸ್ವೀಟ್ ಪೊಂಗಲ್ಗೆ ಮಿಕ್ಸ್ ಮಾಡಿಕೊಂಡ್ರೆ ಸ್ವೀಟ್ ಪೊಂಗಲ್ ರೆಡಿ ಆಗುತ್ತೆ. ಹಾಲು ಹಾಕಿ ಮಾಡೋ ಟೇಸ್ಟ್ ನಿಮ್ಗೆ ಇಷ್ಟ ಆದರೆ ಬೇಕಿದ್ದರೆ ನೀರು ಬದಲು ಬರೀ ಹಾಲು ಹಾಕು ಮಾಡೋರು ಇರ್ತಾರೆ, ಅಥವಾ ಅರ್ಧ ನೀರು ಅರ್ಧ ಹಾಲು ಹಾಕಿ ಕೂಡ ಮಾಡ್ಕೋಬೋದು.
ನಿಮಗೆ ಯಾವ ಥರ ಟೇಸ್ಟ್ ಇಷ್ಟ ಆಗುತ್ತೋ ಆ ಥರ ಮಾಡ್ಕೊಳ್ಳಿ. ನಾವು ಪೊಂಗಲ್ಗಿಂತ ಜಾಸ್ತಿ ಊರ ಕಡೆ ಎಲ್ಲ ಅವಾಗೆಲ್ಲ ಮಾಡ್ತಾಯಿದ್ದಿದ್ದು ಬೆಲ್ದನ್ನ ಅಂತ. ಅದಕ್ಕೂ ಇದಕ್ಕೂ ಏನು ಡಿಫ್ರೆನ್ಸ್ ಅಂದರೆ ಪೊಂಗಲ್ಗೆ ಬೇಳೆ ಹಾಕ್ತೀವಿ, ಬೆಲ್ದನ್ನಕ್ಕೆ ಬೇಳೆ ಹಾಕಲ್ಲ, ಅದಷ್ಟೇ ಡಿಫ್ರೆನ್ಸು. ಸ್ವೀಟ್ ಪೊಂಗಲ್ ಮಾಡಿಬಿಟ್ಟು ಸೈಡ್ಗೆ ಎತ್ತಿಟ್ಬಿಟ್ಟು ಮತ್ತು ಖಾರ ಪೊಂಗಲ್ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಒಂದು ಪ್ಯಾನ್ ಇಟ್ಟೆ. ಪ್ಯಾನ್ಗೆ ಸ್ವಲ್ಪ ತುಪ್ಪ ಹಾಕ್ಕೊಂಡು ಅದಕ್ಕೆ ಸಾಸಿವೆ, ಅದು ಸ್ವಲ್ಪ ಚಿಟಪಟ ಅಂದಮೇಲೆ ಜೀರಿಗೆ, ಕಾಳುಮೆಣಸು, ಹಸಿರು ಮೆಣಸಿನ್ಕಾಯಿ, ಕರಿಬೇವು, ಕೊತ್ತಂಬರಿ ಎಲ್ಲನೂ ಹಾಕ್ಕೊಂಡು ಒಟ್ಟಿಗೆ ಫ್ರೈ ಮಾಡ್ಕೊತಾ ಇದ್ದೀನಿ. ಇದಕ್ಕೆ ಆವಾಗಲೇ ಅಕ್ಕಿಬೇಳೆ ಕೂಗಿಸ್ಕೊಂಡು ಇಟ್ಕೊಂಡಿದ್ವಲ್ಲ, ಸ್ವೀಟ್ ಪೊಂಗಲ್ಗೆ ಹಾಕಿ ಇನ್ನು ಸ್ವಲ್ಪ ಎತ್ತಿಟ್ಟಿದ್ದೆ, ಅದನ್ನೇ ಇದಕ್ಕೆ ಹಾಕ್ಕೊಳ್ಳೋಣ. ಒಬ್ಬೊಬ್ಬರು ಖಾರ ಪೊಂಗಲ್ಗೆ ಅರಿಶಿನ ಯೂಸ್ ಮಾಡ್ತಾರೆ, ಕಲರ್ ಚೆನ್ನಾಗಿ ಕಾಣಿಸುತ್ತೆ ಅಂತ. ಬಟ್ ನಾನೇನು ಹಾಕಲ್ಲ, ಯಾವತ್ತೂ ಹಾಕಲ್ಲ. ಇದನ್ನೆಲ್ಲ ನೀಟಾಗಿ ಒಂದು ಮಿಕ್ಸ್ ಕೊಟ್ಟು ನಾನು ಆವಾಗಲೇ ಅಕ್ಕಿಬೇಳೆ ಕೂಗಿಸ್ಕೋಬೇಕಾದ್ರೆ ಸ್ವೀಟ್ ಪೊಂಗಲ್ಗೂ ಬೇಕು ಅಂದ್ಬಿಟ್ಟು ಉಪ್ಪು ಹಾಕಿರಲಿಲ್ಲ. ಇವಾಗ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕ್ಕೊಳ್ಳೋಣ. ಮತ್ತು ಕನ್ಸಿಸ್ಟೆನ್ಸಿ ನೋಡಿಕೊಂಡು ನೀರು ಕೂಡ ಹಾಕ್ಕೋಬೋದು. ತೆಳುಗಿದ್ರೆ ಚೆನ್ನಾಗಿರುತ್ತೆ ಆ್ಯಕ್ಚುಲಿ ಪೊಂಗಲ್ಲು. ಈ ಕಡೆಯಿಂದ ನೀಟಾಗಿ ಮಿಕ್ಸ್ ಮಾಡ್ಕೊಂಡು ಇಟ್ಕೊಂಡು ಇನ್ನೊಂದು ಕಡೆ ಸ್ವಲ್ಪ ಗೋಡಂಬಿ ಫ್ರೈ ಮಾಡಿಕೊಂಡು ಅದಕ್ಕೆ ಹಾಕ್ಕೊಂಡೆ. ಇದಿಷ್ಟ ಆದರೆ ಖಾರ ಪೊಂಗಲ್ ಕೂಡ ರೆಡಿ ಆಗುತ್ತೆ. ಪೊಂಗಲ್ಗೆ ಅಂತ ಚಟ್ನಿ ಕೂಡ ಮಾಡಿದ್ದೆ, ತೆಂಗಿನಕಾಯಿ ಚಟ್ನಿನ. ಪೊಂಗಲ್ ಮಾಡಿ ಎತ್ತಿಟ್ಬಿಟ್ಟು ಈ ಕಡೆ ಆವಾಗಲೇ ಕಡಲೆಕಾಯಿ ಕೂಗಿಸ್ಕೊಂಡಿದ್ದೆನಲ್ಲ, ಅದು ವಿಷಲ್ ಬಿಟ್ಮೇಲೆ ಅದೇ ಕುಕ್ಕರ್ಗೆ ಇನ್ನು ಸ್ವಲ್ಪ ಅವರೆಕಾಯಿ ಹಾಕ್ಕೊಂಡು ಸ್ವಲ್ಪ ಉಪ್ಪು ಹಾಕ್ಕೊಂಡು ಕೂಗಿಸ್ಕೊತಾ ಇದ್ದೀನಿ. ಇನ್ನೊಂದು ಕಡೆ ಒಲೆಯಲ್ಲಿ ಇಸ್ಕಿದ ಬೇಳೆ ಸಾಂಬಾರು ಮಾಡೋಣ ಅಂತ ರೆಡಿ ಮಾಡ್ಕೊತಾ ಇದ್ದೀನಿ. ನನಗೆ ಇದ್ಕಿದ ಬೇಳೆ ಪಾಯಸ ಮಾಡಬೇಕು, ಈ ಸಲ ಒಂದು ಸಲ ಟ್ರೈ ಮಾಡಬೇಕು ಅಂತ ಆಸೆ ಇತ್ತು. ಬಟ್ ಆಗಲಿಲ್ಲ, ಯಾಕೆಂದರೆ ನನ್ನ ಮಗಳು ಕ್ಲಾಸ್ಮೇಟ್ದು ಒಬ್ಬನ ಬರ್ಡೇ ಇತ್ತು, ಅಲ್ಲಿಗೆ ಹೋಗ್ಬೇಕಿತ್ತು. ಅದಕ್ಕೆ ಇದನ್ನೆಲ್ಲ ಮಾಡಿ ಪೂಜೆ ಮಾಡ್ಕೊಂಡು ಹೋಗೋದೇ ಟೈಮ್ ಆಗುತ್ತೆ ಅಂದ್ಬಿಟ್ಟು ಸೀಸನ್ ಮುಗಿಯೋಷ್ಟರಲ್ಲಿ ಇನ್ನೊಂದು ಸಲ ಟ್ರೈ ಮಾಡೋಣ ಅಂದ್ಬಿಟ್ಟು ಸುಮ್ಮನೆ ಆದೆ. ಬೆಳಗ್ಗೆ ಪೂಜೆ ಎಲ್ಲ ಒಂದು ಸಲ ಮಾಡಿಕೊಂಡು ಮತ್ತು ನೈವೇದ್ಯ ಅಡುಗೆ ಎಲ್ಲ ಒಟ್ಟಿಗೆ ರೆಡಿ ಮಾಡಿಕೊಂಡು ಆಮೇಲೆ ನೈವೇದ್ಯ ಇಟ್ಬಿಟ್ಟು ಇನ್ನೊಂದು ಸಲ ಪೂಜೆ ಮಾಡ್ಕೊಳ್ಳೋಣ ಅಂದ್ಕೊಂಡು ಎಲ್ಲ ರೆಡಿ ಮಾಡ್ಕೊತಾ ಇದ್ದೆ. ಬೇಗ ಬೇಗ ಆಗಲಿ ಅಂತ ಆ ಕಡೆ ಈ ಕಡೆ ಇಟ್ಕೊಂಡು ಎರಡು ಕಡೆನೂ ಬೇಗ ಬೇಗ ಮಾಡ್ತಾಯಿದ್ದೆ. ಒಂದು ಕಡೆ ಸಾಂಬಾರ್ಗಿಟ್ಟರೆ ಇನ್ನೊಂದು ಕಡೆ ಅನ್ನಕ್ಕಿಟ್ಟಿದ್ದೆ. ಈ ವುಡನ್ ಸ್ಪ್ಯಾಚುಲಾಗಳು ಹೊಸದು ಆನ್ಲೈನಲ್ಲಿ ತರಿಸಿದ್ದು, ನೋಡೋಕೆ ಚೆನ್ನಾಗಿತ್ತು. ಬಟ್ ಒಂದು ಸಲ ವಾಶ್ ಮಾಡಾದ್ಮೇಲೆ ಎಲ್ಲ ಸಿಬ್ರೆ ಎಳೆದು ಅಂತಾರಲ್ಲ ಆ ಥರ ಆಗಿಬಿಟ್ಟಿದೆ, ತುರಿ ತುರಿ ಥರ. ಕ್ವಾಲಿಟಿ ಏನಷ್ಟು ಚೆನ್ನಾಗಿಲ್ಲ. ಅಡುಗೆ ಎಲ್ಲ ಮುಗಿಸ್ಬಿಟ್ಟು ನೈವೇದ್ಯಗೆ ಅಂತ ಸ್ವಲ್ಪ ಸ್ವೀಟ್ ಪೊಂಗಲ್ಲು, ಇನ್ನೊಂದು ಬೌಲ್ಗೆ ಎಳ್ಳು ಬೆಲ್ಲ ಮತ್ತು ಅವರೆಕಾಯಿ, ಗೆಣಸು, ಕಡಲೆಕಾಯಿ, ಕಬ್ಬು, ಎಲ್ಚೆ ಹಣ್ಣು ಅಥವಾ ಸಂಕ್ರಾಂತಿ ಹಣ್ಣು ಅಂತ ಹೇಳ್ತಾರಲ್ಲ ಅದು ಎಲ್ಲನೂ ಇಟ್ಟು ಪೂಜೆ ಮಾಡಿಕೊಂಡೆ. ಹಾಗೆಯೇ ಯಾರಿಗಾದ್ರೂ ಸೀರೆ ಇಷ್ಟ ಆದರೆ ಲಿಂಕ್ ಬೇಕು ಅಂದರೆ ಲಿಂಕ್ ಅಂತ ಕಮೆಂಟ್ ಮಾಡಿ, ನಾನು ನಿಮಗೆ ಲಿಂಕ್ DM ಮಾಡ್ತೀನಿ. ರೆಡ್ ಸ್ಯಾರಿಗೆ ಗ್ರೀನ್ ಬ್ಲೌಸ್ ಕಾಂಬಿನೇಷನ್ನು ಪರ್ಫೆಕ್ಟಾಗಿತ್ತು ಅಂತಲೇ ಹೇಳ್ಬೋದು. ಬ್ಲೌಸ್ನೂ ಅಷ್ಟೇ ನೀಟಾಗಿ ಸ್ಟಿಚ್ ಮಾಡಿ ಕೊಟ್ಟಿದ್ದರು. ನಾವು ಮನೇಲಿ ಪೂಜೆ ಎಲ್ಲ ಮುಗಿಸ್ಕೊಂಡು ಊಟ ಮಾಡಿಕೊಂಡು ಬರ್ಡೇ ಫಂಕ್ಷನ್ಗೆ ಅಂತ ಹೋದ್ವಿ. ಅವರು 11 ಅಂತ ಹೇಳಿದರು. ನಾವು ರೆಡಿಯಾಗಿ ಮಕ್ಕಳನ್ನೆಲ್ಲ ರೆಡಿ ಮಾಡ್ಕೊಂಡು ಹೋಗೋಷ್ಟರಲ್ಲಿ 12 ಆಗಿತ್ತು. ಬಟ್ ಬರ್ಡೇ ಯಾರ್ದಿತ್ತೋ ಅವ್ರ ಮನೆಯವರೇ ಇನ್ನೂ ಬಂದಿರಲಿಲ್ಲ. ಅವ್ರು ಬಂದಾಗ 1 ಗಂಟೆ. ಮತ್ತು ಅವ್ರವ್ರ ಕಡೆಯಿಂದ ಬರಬೇಕು, ಎಲ್ಲ ಹಬ್ಬ ಅಂತ ಸ್ವಲ್ಪ ಲೇಟ್ ಮಾಡ್ತಿದ್ದಾರೆ ಅಂತ ಅಲ್ಲೇ ಲೇಟಾಗೋಯ್ತು. ನನ್ನ ಕಸಿನ್ನ ಮತ್ತು ಅವ್ರ ಮಿಸ್ಸಸ್ನ ನಾನು ಬೆಳಗ್ಗೆನೇ ಬಾ ಅಂತ ಹೇಳಿದ್ದು. ಬಟ್ ನಾವೇ ಫಂಕ್ಷನ್ಗೆ ಹೋಗಿ ಮಧ್ಯಾಹ್ನ ಆದರೂ ಬಂದಿರಲಿಲ್ಲ. ಆಮೇಲೆ 2:30ಗೇನೋ ಬಂದ್ವಿ. ಅವ್ರಿಗೂ ನಾವು ಹೊರಡ್ಬೇಕಾದ್ರೆ ಮೆಟ್ರೋ ಹತ್ತು ಅಂತ ಹೇಳಿದ್ದೆ. ನಾವು ಬರೋಷ್ಟರಲ್ಲಿ ಅವರೂ ಬಂದರು ಆ್ಯಕ್ಚುಲಿ. ಹಂಗೆ ಒಂದು ಸ್ವಲ್ಪ ಬಿಟ್ ಆ್ಯಡ್ ಮಾಡಿದ್ದೀವಿ, ನಾವೆಲ್ಲ ಹೆಂಗೆ ರೆಡಿಯಾಗಿ ಹೋಗಿದ್ವಿ ಬರ್ಡೇಗೆ ಅಂತ. ಈ ಡ್ರೆಸ್ನ ನಾನು ಲಾಸ್ಟ್ ಟೈಮು ಒಂದು ನಾಟಿ ಅಂತ ಮಲ್ಲೇಶ್ವರಂ ಸ್ಟೋರ್ದು ವೀಡಿಯೋ ಹಾಕಿದೆ ನೋಡಿ, ಅಲ್ಲಿ ತೊಗೊಂಡಿದ್ದು. ಹೋಗೊಂದ್ಸಲ ವಿಸಿಟ್ ಮಾಡಿ, ತುಂಬಾ ಚೆನ್ನಾಗಿರುತ್ತೆ ಕಲೆಕ್ಷನ್ನು. ಅದು ಬರ್ಡೇಗೆ ಹೆಂಗೆ ರೆಡಿಯಾಗಿದ್ವಿ ಅಂತ, ಇದು ಹಬ್ಬಕ್ಕೆ ನಾವೆಲ್ಲ ಹೆಂಗೆ ರೆಡಿಯಾಗಿದ್ವಿ ಅಂತ ನಾನು ನನ್ನ ಮಕ್ಕಳು ಅದೊಂದು ಕ್ಲಿಪ್ ಆ್ಯಡ್ ಮಾಡಿದ್ದೀನಿ. ನಾವು ಸಂಜೆ ನಾನು ನನ್ನ ಕಸಿನ್ನು ಮಕ್ಕಳೆಲ್ಲ ದೇವಸ್ಥಾನಕ್ಕೆ ಹೋಗ್ಬರೋಣ ಅಂತ ನಮ್ಮ ಮನೆ ಪಕ್ಕದಲ್ಲೇ ರಾಮ ಮಂದಿರ ಇದೆ. ರಾಮ ಮಂದಿರದಲ್ಲೇ ಶಿವ ಮತ್ತು ಲಿಂಗ, ಗಣೇಶನ ದೇವಸ್ಥಾನ, ಸೀತಾರಾಮ ಮತ್ತು ಲಕ್ಷ್ಮಣ, ಬನಶಂಕರಿ ಅಮ್ಮನವರು, ಶಿವಲಿಂಗ ಎಲ್ಲ ದೇವ್ರುಗಳೂ ಇದೆ. ಮತ್ತು ಹಬ್ಬ ಇತ್ತು ಅಂತ ಏನೋ ಮೋಸ್ಟ್ಲಿ ಗೊತ್ತಿಲ್ಲ, ರಾಮ, ಸೀತಾ ಮತ್ತು ಲಕ್ಷ್ಮಣನ ಉಯ್ಯಾಲೆ ಮೇಲೆ ಇಟ್ಟಿದ್ರು. ಬಂದವರೆಲ್ಲ ಕೂಡ ತೂಗಿ ತೂಗಿ ನಮಸ್ಕಾರ ಮಾಡ್ಕೊಂಡು ಹೋಗ್ತಾಯಿದ್ರು. ನಾವು ಹಂಗೆ ದೇವ್ರನ್ನ ಸ್ವಲ್ಪ ತೂಗಿಬಿಟ್ಟು ನಮಸ್ಕಾರ ಹಾಕ್ಕೊಂಡು ಮನೆಗೆ ಬಂದ್ವಿ. ಎಲ್ಲರೂ ರೆಡಿಯಾಗಿದ್ವಿ ಅಂತ ಹಂಗೆ ಒಂದು ಫೋಟೋಶೂಟ್ ಮಾಡಿಕೊಂಡು ಫೋಟೋಶೂಟ್ ಎಲ್ಲ ಮುಗಿಸ್ಕೊಂಡು ಆಮೇಲೆ ಫಲ ಎರಿಯೋಣ ಮಕ್ಳಿಗೆ ಅಂತ ರೆಡಿ ಮಾಡ್ಕೊತಾ ಇದ್ವಿ. ನನ್ನ ಮಗಳು ದೊಡ್ಡವಳು ಹುಟ್ಟಿದಾಗ ಫಸ್ಟು ಅವಳಿಗೆ 3 ಮಂತ್ಸ್ ಇದ್ದಾಗ ಫಸ್ಟ್ ಸಂಕ್ರಾಂತಿ ಬಂದಿದ್ದು, ಆವಾಗಲೇ ಮಾಡಬೇಕು ಅಂದ್ಕೊಂಡೆ. ಆವಾಗ ಎಲ್ಲ ಸ್ವಲ್ಪ ಜನ ಅದು ಸಂಪ್ರದಾಯ ಇದ್ದವ್ರು ಮಾತ್ರ ಮಾಡಬೇಕು ಆ ಥರ ಎಲ್ಲ ಹೇಳ್ತಾಯಿದ್ರು ಅಂದ್ಬಿಟ್ಟು ನಾನು ಸುಮ್ಮನಾದೆ. ಬಟ್ ಇಲ್ಲಿ ಪಕ್ಕದ ಮನೇಲಿ ಒಬ್ಬರು ಆಂಟಿ ಇದ್ದಾರೆ, ಅವ್ರು ಹೇಳಿದ್ರು ಆ ಥರ ಏನಿಲ್ಲಮ್ಮ, ದೃಷ್ಟಿ ನಿವಾರಣೆಗೆ ಅಂತ ಮಾಡ್ತಾರೆ, ಯಾರಾದರೂ ಮಾಡ್ಬೋದು, ಅದೇನು ಸಂಪ್ರದಾಯ ಅಥವಾ ಹಿಂದೆಯಿಂದ ಪಾಲಿಸ್ಕೊಂಬಂದಿದ್ರೆ ಮಾಡಬೇಕು, ಆ ಥರ ಏನಿಲ್ಲ ಅಂದರು.
ಅವರೇನೆ ಹೇಳಿದರು, ಒಂದು ಸೇರಿದರೆ ಸೇರು ಅಥವಾ ಪಾವ್ಗೆ ಒಂದು 4-5 ಕಾಯಿನ್ನು, ಸ್ವಲ್ಪ ಎಳ್ಳು ಬೆಲ್ಲ, ಅವರೆಕಾಯಿ, ಕಡಲೆಕಾಯಿ ಮತ್ತು ಸಂಕ್ರಾಂತಿ ಹಣ್ಣು ಇದಿಷ್ಟನ್ನು ಹಾಕ್ಕೊಂಡು 3 ಸಲ ನೀವಿಳಿಸ್ಬಿಟ್ಟು ಆಮೇಲೆ ಇಬ್ರಿಗೂ ತಲೆ ಮೇಲೆ ಹಾಕು. ಒಂದೇ ಸಲ ಮಾಡ್ಬೋದು ಇಬ್ರಿಗೂ, ಅದೇನು ಪ್ರಾಬ್ಲಮ್ ಇಲ್ಲ, ಹಂಗದು ಮಾಡಿದ್ರೂ ಆಗತ್ತೆ ಅಂದರು. ನಾನು ಅದಕ್ಕೆ ಒಟ್ಟಿಗೆ ಮಾಡ್ತಾಯಿದ್ದೆ ಇಬ್ರಿಗೂ. ಅದನ್ನೆಲ್ಲ ದೃಷ್ಟಿನೆಲ್ಲ ತೆಗೆದ್ಬಿಟ್ಟು ಆಮೇಲೆ ಕಂಗ್ಳಾರತಿ ಅಂತ ಹೇಳ್ತಾರಲ್ಲ, ಕೆಂಪು ನೀರಿನ ಆರತಿ, ಅದನ್ನು ಮಾಡಿದೆ. ನನ್ನ ಮಗಳು ಹುಡ್ತಾಗಿಂದ ಇದೆ ಫಸ್ಟ್ ಟೈಮ್ ಅವಳಿಗೆ ರೆಡಿ ಡ್ರೆಸ್ನ ತೊಗೊಂಬಂದಿದ್ದು. ಆ್ಯಕ್ಚುಲಿ ಯಾವಾಗಲೂ ಸ್ಟಿಚ್ ಮಾಡಿಸ್ತಾ ಇದೆ. ಯಾರಿಗಾದ್ರೂ ಡ್ರೆಸ್ ಲಿಂಕ್ ಬೇಕು, ಇಷ್ಟ ಆಯಿತು ಅಂದರೆ ಕಮೆಂಟ್ ಮಾಡಿ, ಲಿಂಕ್ನ ಕೊಡ್ತೀನಿ. ನಮ್ಮ ಚಿಕ್ಕ ಮಗಳು ನೋಡಿ ಎಷ್ಟು ಚೆನ್ನಾಗಿ ನಮಸ್ಕಾರ ಮಾಡ್ಕೊತಾ ಇದ್ದಾಳೆ ಅಂತ. ತುಂಬಾ ಕ್ಲೆವರ್ ಇದ್ದಾಳೆ. ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಯಿತು ನನ್ನ ಚಾನಲ್ಗೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.